ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾ ಸುಲಭ ವಿಧಾನದಲ್ಲಿ ರಾಗಿ ಇಡ್ಲಿಯನ್ನು ಮಾಡ್ತಾಯಿದ್ದೀನಿ. ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ಅಷ್ಟೇ ಸಾಫ್ಟಾಗಿ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ರಿಸ್ಕ್ ಅಂತೂ ಇರೋದೇ ಇಲ್ಲ. ತುಂಬಾ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಉದ್ದಿನ ಬೇಳೆಯನ್ನು ತಗೊಂಡಿದ್ದೀನಿ. ನಾನು ಬಟ್ಲಿನ ಅಳತೆಯಲ್ಲಿ ತಗೊತಾ ಇದ್ದೀನಿ. 1 ಬಟ್ಲಷ್ಟು ಉದ್ದಿನ ಬೇಳೆಯನ್ನು ತಗೊಂಡಿದ್ದೀನಿ. ಮತ್ತು ಒಂದು 5-6 ಕಾಳಿನಷ್ಟು ಮೆಂತ್ಯ ಕಾಳನ್ನು ತಗೊಂಡಿದ್ದೀನಿ. ಅದೇ ಬಟ್ಲಿನಲ್ಲಿ ಒಂದು ನೋಡಿ ಅರ್ಧ ಭಾಗದಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿಯನ್ನು ಬಳಸ್ಕೊತಾ ಇದ್ದೀನಿ. ಈ ಪೇಪರ್ ಅವಲಕ್ಕಿ ಕೂಡ ನೀವು ತಗೋಬೋದು. ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ಅದರಲ್ಲಿ ಧೂಳಿನಂಶ ಇರೋದ್ರಿಂದ ಚೆನ್ನಾಗಿ ತೊಳ್ಕೊಬೇಕು ಒಂದು 2 ಸಲ. ನಾವು ಅಳತೆ ಮಾಡಿಕೊಂಡು ನಾವು ಉದ್ದಿನ ಬೇಳೆ ಅವಲಕ್ಕಿ ಆಗಲಿ ಹಾಕ್ಕೊಂಡ್ರೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಲೋಟನೇ ಆಗಲಿ ಬಟ್ಲಾಗಲಿ ಒಂದರಲ್ಲೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಉದ್ದಿನ ಬೇಳೆಯನ್ನು ಮಧ್ಯಾಹ್ನ 3 ಗಂಟೆ ಹಂಗೆ ನೆನೆಸಿ ಇಟ್ಟಿದ್ದೆ. ನಾನು ಸುಮಾರು ಸಂಜೆ ಒಂದು 7 ಗಂಟೆ ಹಂಗೆ ರುಬ್ಕೊತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿ ನೆಂದಿದೆ. ಇವಾಗ ಎಲ್ಲನೂ ಕೂಡ ನೀರು ಸಮೇತ ನಾನು ಉದ್ದಿನಬೇಳೆ ನೀರು ಸಮೇತ ಎಲ್ಲ ಒಟ್ಟಿಗೆ ರುಬ್ಕೊತಾ ಇದ್ದೀನಿ. ನೀರನ್ನು ಆದಷ್ಟು ಕಡಿಮೆ ಬಳಸ್ಕೊಬೇಕು. ಇಷ್ಟು ನುಣ್ಣಗೆ ರುಬ್ಕೊಬೇಕು, ಹಾಗೆ ಇಷ್ಟು ಗಟ್ಟಿಯಾಗಿಯೇ ಇರಬೇಕು. ಈಗ ಇದನ್ನು ಒಂದು ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ನೋಡಿ ಇಷ್ಟು ಗಟ್ಟಿಯಾಗಿದ್ದರೆ ಇಡ್ಲಿ ಅಂತೂ ತುಂಬ ಸಾಫ್ಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಯಾವ ಬಟ್ಲಲ್ಲಿ ಉದ್ದಿನ ಬೇಳೆಯನ್ನು ಸೇರಿಸಿದ್ದೆ ಅದೇ ಬಟ್ಲಲ್ಲಿ 1.5 ಬಟ್ಲಿನಷ್ಟು ರಾಗಿ ಹಿಟ್ಟನ್ನು ತಗೊತಾ ಇದ್ದೀನಿ. ನಾವು ಮನೆಯಲ್ಲಿ ಮುದ್ದೆ ಮಾಡೋದಕ್ಕೆ ಬಳಸ್ತೀವಲ್ಲ ಅದೇ ರಾಗಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಈಗ ಕೈಯಲ್ಲೇ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರಾಗಿ ಹಿಟ್ಟು ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿ ಆಗ್ತಾಯಿದೆ. ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಇಡ್ಲಿ ಹಿಟ್ಟು. ನೋಡಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಸೇರಿಸ್ಕೊಂಡು ಇಡ್ಲಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೋಬೇಕು. ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಉದುರು ಬರುತ್ತೆ, ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಎರಡೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ ಇವಾಗ ಇನ್ನೂ ಸಹ ಗಟ್ಟಿಯಾಗಿದೆ ಸ್ವಲ್ಪ. ಮತ್ತೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಅಷ್ಟೇ. ನಾನು ಇಡ್ಲಿ ಮಾಡೋದಕ್ಕೆ ಸೋಡಾವನ್ನು ಬಳಸ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ಬಳಸಿಲ್ಲ ನಾನು. ಮೊದಲೇ ನಾವು ಹೇಳ್ದಂಗೆ ಉದ್ದಿನ ಬೇಳೆಯನ್ನು ಬೇಗ ನೆನೆಸಿ ಬೇಗ ರುಬ್ಬಿದ್ರೆ ನಾವು ಹಿಟ್ಟನ್ನು ತುಂಬ ಚೆನ್ನಾಗಿ ಉದುಗ್ ಬರುತ್ತೆ, ಹಾಗೆ ಮೆತ್ತಗೆ ಕೂಡ ಬರುತ್ತೆ. ಅವಲಕ್ಕಿ ಬಳಸಿರೋದ್ರಿಂದ ಯಾವುದೇ ಕಾರಣಕ್ಕೂ ಸೋಡಾ ಬಳಸೋಲ್ಲ, ಅವಶ್ಯಕತೆಯೇ ಇಲ್ಲ ಸೋಡಾ. ಇವಾಗ ಇದನ್ನು ಓವರ್ನೈಟ್ ಬಿಡ್ತಾ ಇದ್ದೀನಿ. ನಾವು ಸರಿನಾ ರಾತ್ರಿ ಇಟ್ಟಾಗ ಎಷ್ಟಿತ್ತು ನೋಡಿ ಬೆಳಗ್ಗೆ ಎದ್ದಾಗ ಎಷ್ಟಿದೆ, ತುಂಬ ಚೆನ್ನಾಗಿ ಉದುಗ್ ಬರುತ್ತೆ. ಸೋಡಾವಂತ ಅವಶ್ಯಕತೆಯೇ ಇಲ್ಲ. ನಾನು ಹೇಳ್ದಷ್ಟೇ ನೀವು ಮಾಡಿ, ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಇಡ್ಲಿನೂ ಕೂಡ ಅಷ್ಟೇ ಸಾಫ್ಟಾಗಿ ಕೂಡ ಬರುತ್ತೆ. ನೋಡಿ ಇವಾಗ ಎಲ್ಲನೂ ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಸಾಮಾನ್ಯವಾಗಿ ರಾಗಿ ಕಾಳನ್ನು ಬಳಸಿ ಇಡ್ಲಿ ದೋಸೆಯನ್ನು ಮಾಡೋದನ್ನು ನೋಡಿರ್ತೀವಿ. ಈ ಥರ ರಾಗಿ ಹಿಟ್ಟನ್ನು ಬಳಸಿ ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಮಗೆ ಕೆಲಸ ಕೂಡ ಕಡಿಮೆ ಅನಿಸುತ್ತೆ. ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸೋದಕ್ಕೆ ಸ್ವಲ್ಪ ಮೇಲೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಬಿಡ್ತೀನಿ ಅಷ್ಟೇ. ಒಂದು 2 ನಿಮಿಷ ಬಿಟ್ಟು ಇಡ್ಲಿ ಪಾತ್ರೆಗೆ ಸ್ವಲ್ಪ ಲೈಟಾಗಿ ಎಣ್ಣೆಯನ್ನು ಸವರ್ತಾ ಇದ್ದೀನಿ. ನಿಮಗೆ ಎಣ್ಣೆ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ಒಂದು ಮೇಲ್ಗಡೆ ಬಿಳಿ ಬಟ್ಟೆ, ಕಾಟನ್ ಬಟ್ಟೆಯನ್ನು ಯೂಸ್ ಮಾಡಿ ನಾವು ಇಡ್ಲಿಯನ್ನು ಮಾಡ್ಕೋಬೋದು. ನೋಡಿ ಇಡ್ಲಿ ಸರಿ ಇಷ್ಟು ಗಟ್ಟಿಯಾಗಿದ್ದರೆ ಮಾತ್ರ ನಮಗೆ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದು ನೀರು ಥರ ಆಯಿತು ಅಂದರೆ ಸ್ವಲ್ಪ ಕೂಡ ಚೆನ್ನಾಗಿ ಬರೋದಿಲ್ಲ. ಈ ಥರ ಇರಬೇಕು. ನೋಡಿ ಇವಾಗ ನಾನು ಇಡ್ಲಿ ಬೇಯಿಸೋದು ಕೂಡ ನಾವು ಒಂದು ಟೈಮಿಂಗ್ಸ್ ಇರುತ್ತೆ. ಅದು ಒಂದು 20 ನಿಮಿಷ ಅಷ್ಟೇ. ಜಾಸ್ತಿ ಬೇಯಿತು ಅಂದರೆ ಅದು ಪ್ಲೇಟಿಗೆಲ್ಲ ಅಂಟ್ಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ನೋಡಿ ಇವಾಗ ನೋಡಿ ಕೈಗೆ ಸ್ವಲ್ಪನೂ ಕೂಡ ಅಂಟಬಾರ್ದು. ಕರೆಕ್ಟಾಗಿ 20 ನಿಮಿಷದೊಳಗೆ ತೆಗೆದುಬಿಡಿ. ನೋಡಿ ಇವಾಗ ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ. ನೀವು ಕೂಡ ಖಂಡಿತ ಒಮ್ಮೆ ಟ್ರೈ ಮಾಡಲೇಬೇಕು, ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಇದು. ನೋಡಿ ಎಷ್ಟು ಸಾಫ್ಟಾಗಿ ಹೂವಿನಂಗಿದೆ, ಅಷ್ಟು ಮುಟ್ಟಿದ್ರೆ ಅಷ್ಟು ಸಾಫ್ಟಾಗಿ ಬರುತ್ತೆ. ನೀವು ಕೂಡ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು ಕಾಯಿ ಮತ್ತು ಕಡಲೆ ಚಟ್ನಿ ಮಾಡ್ಕೊಂಡಿದ್ದೆ, ಸಖತ್ತಾಗಿ ಬಂದಿತ್ತು. ಎಲ್ಲರೂ ಕೂಡ ಇಷ್ಟಪಟ್ಟರು, ಮಕ್ಕಳು ಕೂಡ ಇಷ್ಟಪಡ್ತಾರೆ. ನಿಮಗೆ ಖಂಡಿತವಾಗ್ಲೂ ಈ ರೆಸಿಪಿ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.